ಅವಾಗಿನ ಕಾಲದೊಳಗೆ ಡೋರ್ ಇತ್ತು ಅನ್ನಕ್ಕೆ ಈ ಡೋರ್ನ ಲಾಕ್ ಮಾಡಕ್ಕೆ ಈ ಹೋಲ್ ಐತಿ. ಇಲ್ಲಿ ಮೇಲ್ಗಡೆ ಒಂದು ಶಿಲಾಶಾಸನ ಐತಿ. ಶ್ರೀ ನೋಡೋದು ಶಿಲಾಶಾಸನ ಕನ್ನಡದಾಗೂ ಇಲ್ಲ, ಹಿಂದಿದಾಗೂ ಇಲ್ಲ, ಬೇರೆ ಭಾಷೆದಾಗ. ಈ ವಾಲ್ ಒಳಗೆ ಈ ಥರ ಹೋಲ್ ಐತಿ. ಇಲ್ಲಿಂದನೂ ಕೂಡ ಹೊರಗಿಂದ ಯಾರಾದರೂ ಎನಿಮೀಸ್ನ ಅವ್ರು ಅಬ್ಸರ್ವ್ ಮಾಡ್ತಿದ್ರು ಅವಾಗಿನ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಶ್ವ. ನಂದು ಇನ್ನೊಂದು ಲಾಗಾಗ ನಿಮ್ಗೆ ಸ್ವಾಗತ. ನಾನಂತರೂ ಸೂಪರಾಗಿ ಅದೇನಿ, ನೀವು ಸೂಪರ್ ಆಗಿದ್ದೀರಿ ಅಂದ್ಕೊಂಡು ನಾನು ಈ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ನಾನಿವತ್ತು ಬಂದಿರೋದು ಸುಮಾರು 1000 ವರ್ಷ ಹಳೆಯ ಒಂದು ಕೋಟೆಗೆ. ಈ ಕೋಟೆನೂ ಕೂಡ ಚಿತ್ರದುರ್ಗದ ಕೋಟೆಯ ಥರ 7 ಸುತ್ತಿನ ಕೋಟೆ. ಇದು ಎಲ್ಪ ಬರ್ತೈತೆ ಅಂತಂದ್ರೆ ನಮ್ಮ ಕೊಪ್ಪಳದೊಳಗೆ ಮೊದಲ ಇದನ್ನ ಕೋಪನಗರ ಅಂತ ಕರಿತಿದ್ರು. ಈ ಕೊಪ್ಪಳ ಊರು ಗುಡ್ಡ ಮತ್ತು ಬೆಟ್ಟಗಳಿಂದ ಕೂಡೈತಿ. ಈ ಕೊಪ್ಪಳ ಊರಿನ ವಿಶೇಷತೆ ಏನಂತಂದ್ರೆ ಈ 1000 ವರ್ಷದ ಕೋಟೆ ಮತ್ತು ಗವಿಮಠ. ಮತ್ತು ಈ ಕೊಪ್ಪಳ ಆಯ್ತಲ್ಲ ಹುಬ್ಳಿಯಿಂದ 120 ಕಿಲೋಮೀಟರ್ ಆಗ್ತೈತಿ. ಸೊ ಬರ್ರಿ, ಇವತ್ತು ನಾನು ಈ ಕೊಪ್ಪಳದ 1000 ವರ್ಷದ ಒಂದು ಕೋಟೆಗೆ ಬಂದೀನಿ. ಈ ಕೋಟೆಗೆ ಬಂದು ಈ ಕೋಟೆನ ಎಕ್ಸ್ಪ್ಲೋರ್ ಮಾಡಿ ಈ ಕೋಟೆ ಹೆಂಗೈತೆ ಅಂತೇಳಿ ನಿಮ್ಗೆ ತಿಳಿಸ್ತೇನಂತ. ಇದು ಕೊಪ್ಪಳ ಕೋಟೆಯ ಮೇನ್ ಎಂಟ್ರೆನ್ಸ್. ಇವಾಗಿನ ಕಾಲದೊಳಗೆ ಈ ಎಂಟ್ರೆನ್ಸಿಗೆ ಡೋರ್ ಇಲ್ಲ, ಬಟ್ ಅವಾಗಿನ ಕಾಲದೊಳಗೆ ಡೋರ್ ಇತ್ತು ಅನ್ನಕ್ಕೆ ಈ ಡೋರ್ನ ಲಾಕ್ ಮಾಡೋಕೆ ಈ ಹೋಲ್ ಐತಿ. ಮತ್ತು ಡೋರ್ ಇತ್ತು ಅನ್ನಕ್ಕೆ ಈ ಕಡೆನೂ ಗುರ್ತೈತಿ ಮತ್ತು ಈ ಕಡೆನೂ ಗುರ್ತೈತಿ. ಹೊರಗಡೆ ಬಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಈ ಕೋಟೆನ ಈಗೀಗ ರೀಕನ್ಸ್ಟ್ರಕ್ಷನ್ ಮಾಡ್ಯಾರ. ಮೇ ಬಿ ಮೊದಲು ಹಾಳಾಗಿತ್ತು ಅನ್ಕೊತೀನಿ. ಸೊ ಇಲ್ಲೂ ಅಬ್ಸರ್ವ್ ಮಾಡಿ ನೋಡ್ರಿ ನೀವು. ಈ ಕಡೆ ಬಂದ್ರೆ ನಿಮಗೆ ಇಲ್ಲೊಂದು ಹೋಲ್ ಐತಿ. ಸೊ ಈ ಹೋಲ್ನ ನೀವು ಏನಂತೇಳಿ ಅನ್ಕೋಬೋದು, ಇದು ಆ್ಯಕ್ಚುಲಿ ಡ್ರೈನೇಜ್. ಕೋಟೆ ಒಳಗಿನ ನೀರು ಹೊರಗೆ ಹೋಗಾಕ ಇದೊಂದು ವ್ಯವಸ್ಥೆ ಮಾಡಿದ್ರು ಆಗಿನ ಕಾಲದೊಳಗೆ. ಅಲ್ಲೊಂದು ಸ್ಟೆಪ್ಸ್ ಐತಿ. ಅಲ್ಲೇ ಆ್ಯಕ್ಚುಲಿ ಇಲ್ಲಿಂದ ಮೇಲೆ ಹೋಗಿ ವಾಚ್ ಟವರ್ಗೆ ಹೋಗಾಕಿದೆ. ವಾಚ್ ಟವರಿಂದ ಈ ಕೋಟೆನ ಅವರು ವೀಕ್ಷಣೆ ಮಾಡ್ಕೊತಿದ್ರು ಎನಿಮೀಸಿಂದ ಕಾಪಾಡ್ಕೊಳಕ್ಕೆ. ಇಲ್ಲಿಂದ ಒಳಗಡೆ ಹೋದ್ಮೇಲೆ ನಮಗೆ ಇಲ್ಲೇ ನೋಡ್ಬೋದು ನೀವು, ಇಲ್ಲೇ ಆನೆಯ ಚಿತ್ರ ಐತಿ. ಇದು ಆವಾಗಿನ ಕಾಲದೊಳಗಿಂದ ಸುಮಾರಷ್ಟು ಚಿತ್ರಗಳದಾವು, ಶಾಸನಗಳು ಅದ ಒಳಗಡೆ ಇಲ್ಲಿ ನೋಡ್ಬೋದು ಹೂವಿನ ಚಿತ್ರ ಐತೆ ಮೇಲ್ಗಡೆ. ಸೊ ಇದು ಆವಾಗಿನ ಕಾಲದೊಳಗೆ ಹಿರಿಯರು ಕುತ್ಕೊಳ್ಳೋಕೆ ಇದೊಂದು ಜಾಗ ಇದೆ. ಇಲ್ಲಿಂದ ಮೇಲೆ ಹತ್ತೋಗಾಕಿದೆ. ಸೊ ಇಲ್ಲಿಂದ ಒಳಗಡೆ ಹೋಗೋಣ ಬರ್ರಿ. ಈಗ ಈ ಕೊಪ್ಪಳದ ಕೋಟೆಯನ್ನು ಯಾರು ಯಾವಾಗ ಕಟ್ಸಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಇದು ಸುಮಾರು 10ನೇ ಶತಮಾನದೊಳಗೆ ಕಟ್ಸಿದ್ದಂಥೇಳಿ ಎಲ್ಲರಿಗೂ ಗೊತ್ತು. ಹೊರಗೂ ಕೂಡ ಬೋರ್ಡ್ ಹಾಕ್ಯಾರ. ಇದೇನೋ ಆ ಕಾಲದೊಳಗೆ ಜೈನರ ಒಂದು ಧಾರ್ಮಿಕ ಕೇಂದ್ರ ಆಗಿತ್ತಂತ. ಈ ಕೋಟೆ ಇತಿಹಾಸ ಸಿಗೋದು ನಿಮ್ಗೆ ಒಂದು 18ನೇ ಶತಮಾನದಿಂದ ಇದ್ರ ಇತಿಹಾಸ ಸಿಗ್ತೈತೆ ನಿಮಗೆ. ಅಂದರೆ ಇದು ಮರಾಠರ ಕಡೆ ಹೋಗಿತ್ತು, ಅದಾದಮೇಲೆ ಹೈದರ್ ಅಲಿ ಕಡೆ ಹೋಗಿತ್ತು, ಆಮೇಲೆ ಟಿಪ್ಪು ಸುಲ್ತಾನ್. ಸೊ ಅಲ್ಲಿಂದ ಬ್ರಿಟಿಷರ ಕಡೆ ಹೋಯ್ತು, ಆಮೇಲೆ ಸ್ವತಂತ್ರವಾಗಿ ಭಾರತ ಸರ್ಕಾರಕ್ಕೆ ಸೇರೈತಿದೀಗ. ಇಲ್ಲೇ ನಿಮಗೊಂದು ರೂಮ್ ಸಿಗ್ತೈತಿ. ಈ ರೂಮ್ ಆ ಟೈಮ್ ಒಳಗೆ ಸೈನಿಕರು ಇಲ್ಲೇ ರೆಸ್ಟ್ ಮಾಡ್ತಿದ್ರಂತ, ಅಥವಾ ಅವ್ರ ವೆಪನ್ಸ್ನೆಲ್ಲ ಇದ್ರೊಳಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಇದನ್ನು ಯೂಸ್ ಮಾಡ್ತಿದ್ರು ಆ ರೂಮ್ನ. ಈಗಂತೂ ಇದು ಕಂಪ್ಲೀಟಾಗಿ ಪಾಳು ಬಿದ್ದೈತಿ. ಈ ಕೋಟೆಯೊಳಗೆ ಸುಮಾರಷ್ಟು ಶಿಲಾಶಾಸನಗಳದಾವು. ಮತ್ತು ಈ ಕೋಟೆಗೂ ಮತ್ತು 1857 ನಡೆದಂಥ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮತ್ತು ಈ ಕೊಪ್ಪಳದ ಕೋಟೆಗೂ ಒಂದು ರಿಲೇಷನ್ಶಿಪ್ ಐತಿ. ಇಲ್ಲೂ ಕೂಡ ಆ ಥರದ್ದೊಂದು ರೂಮ್ನ ನೋಡ್ಬೋದು ನೀವು, ಸೈನಿಕರಿಗಾಗಿರುವಂಥ ರೂಮು. ಅಲ್ಲೊಂದೈತಿ, ಇಲ್ಲೊಂದೈತಿ. ಎಂಟ್ರೆನ್ಸಿಂದ ನಾನು ಅಬ್ಸರ್ವ್ ಮಾಡಿದ್ದೇನಂತಂದ್ರೆ ಈ ಕೋಟೆ ಸ್ಟಾರ್ಟಿಂಗಿಂದನೂ ಸ್ಟ್ರೇಟ್ ಆಗಿಲ್ಲ, ಇದು ಜಿಗ್ಜಾಗ್ ಐತಿ. ನಾನು ಹೋಗಿದ್ದಂಥ ಮಧುಗಿರಿ ಕೋಟೆ ಇರ್ಬೋದು, ಶಿರಾ ಕೋಟೆ ಇರ್ಬೋದು, ಚಿತ್ರದುರ್ಗದ ಕೋಟೆ ಇರ್ಬೋದು, ಎಲ್ಲ ಕೋಟೆಗಳು ಕೂಡ ಜಿಗ್ಜಾಗ ಅದಾವೆ, ಸ್ಟ್ರೇಟ್ ಯಾವುದೂ ಇಲ್ಲ. ಯಾಕಂದ್ರೆ ಎನಿಮೀಸ್ ಅಟ್ಯಾಕ್ ಮಾಡೋಕೆ ಈಸಿ ಆಗಬಾರ್ದು ಅಂಥೇಳಿ ಅವರು ಆ ಥರ ಯೂಸ್ಫುಲ್ಲಾಗಿ ಈ ಕೋಟೆನ ಕಟ್ಕೊಂಡಿದ್ರು. ಈ ಕಡೆ ಒಂದು ಬಾವಿ ಇರಬೇಕು, ಮೇ ಬಿ ಬಾವಿ ನೋಡೋಣ ಬರ್ರಿ. ಈಗ ಕೊಪ್ಪಳದೊಳಗೆ ಯಾವಾಗಲೂ ಬಿಸಿಲಿರ್ತಿತ್ತು. ಈ ಕೋಟೆ ಒಳಗಿರೋ ಸೈನಿಕರು ಮತ್ತು ರಾಜರಿಗೆ ಕುಡಿಯೋ ನೀರನ್ನು ಈ ಬಾವಿಯಿಂದ ಉಪಯೋಗಿಸ್ತಿದ್ರು. ಸೊ ಈಗ ಇದಕ್ಕೆ ಕಂಪ್ಲೀಟಾಗಿ ಪಾಳು ಬಿದ್ದುಬಿಟ್ಟೈತಿ. ಎಲ್ಲ ಕಡೆಯೂ ಫುಲ್ ಗಿಡ ಎಲ್ಲ ಬೆಳೆದ್ಬಿಟ್ಟೈತಿ. ಮೇ ಬಿ ನೀರಿಲ್ಲ ಈಗ. ಇಫ್ ಇನ್ ಕೇಸ್ ಈಗೂ ಮಳೆ ಬಂದರೆ ಇಲ್ಲಿಂದ ನೀರೆಲ್ಲ ಬಿದ್ದುಬಿಟ್ಟು ಇಲ್ಲಿ ಸ್ಟೋರ್ ಆಗ್ತೈತಿ. ಆದ್ರೆ ಇದು ಫುಲ್ ಕಂಪ್ಲೀಟ್ಲಿ ಈಗ ಮಣ್ಣು ಬಿದ್ದು ಮುಚ್ಚೋಗ್ಬಿಟ್ಟೈತಿದೆ. ಸೊ ಇದು ಈ ಕೊಪ್ಪಳ ಕೋಟೆಯ ಬಾವಿ ಒಂದು ವಾತಾವರಣ. ಇಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು, ಈ ವಾಲ್ ಒಳಗೆ ಈ ಥರ ಹೋಲ್ ಐತಿ. ಇಲ್ಲಿಂದನೂ ಕೂಡ ಹೊರಗಿಂದ ಯಾರಾದರೂ ಎನಿಮೀಸ್ನ ಅವ್ರು ಅಬ್ಸರ್ವ್ ಮಾಡ್ತಿದ್ರು ಅವಾಗಿನ ಸೈನಿಕರು. ಸೊ ಇಲ್ಲೇ ಒಂದು ರೂಮ್ ಟೈಪ್ ಐತಿ. ಇದು ಅವಾಗಿನ ಕಾಲದೊಳಗೆ ಇಲ್ಲೂ ಕೂಡ ಸೋಲ್ಜರ್ಸ್ ರೆಸ್ಟ್ ಮಾಡ್ತಿದ್ರಂತ, ಮತ್ತು ಅವ್ರ ಐಟಮ್ಸ್ನ ಎಲ್ಲನೂ ಕೂಡ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊತಿದ್ರಂತ ಅವಾಗಿನ ಕಾಲದೊಳಗೆ.
ಸೊ ಈಗ ಇದ್ರ ಪರಿಸ್ಥಿತಿ ಈ ಥರ ಆಗಿ ಹೋಗ್ಬಿಟ್ಟೈತಿ. ಕೊಪ್ಪಳದ ಕೋಟೆ ಐತಲ್ಲ, ಇದು 7 ಸುತ್ತಿನ ಕೋಟೆ. ಸೊ ಇಲ್ಲೊಂದು ವಾಚ್ ಟವರ್ ನೋಡ್ಬೋದು ನೀವು. ಸೊ ಇಲ್ಲಿಂದ ನೀವು ಕೆಳಗಡೆ ನೋಡಿದಾಗ ನಿಮಗೆ ನಾವು ಬಂದಂತಹ ಮೇನ್ ಡೋರ್ ಕಾಣಿಸ್ತೈತಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಯಾರಾದರೂ ಎನಿಮೀಸ್ ಬಂದರೆ ಈ ವಾಚ್ ಟವರಿಂದ ಅವರು ಸೋಲ್ಜರ್ಸ್ ಈಸಿಯಾಗಿ ಅವ್ರನ್ನ ಕಣ್ಣು ಹಿಡಿತಿದ್ರು, ಯಾರು ಒಳಗಡೆ ಬಂದರು ಯಾರು ಹೊರಗಡೆ ಹೋದ್ರು ಅಂತ ಹೇಳಿ. ಸೊ ಆ ಕಾಲದೊಳಗೆ ಇದನ್ನು ಯಾವ ಥರ ಬಿಲ್ಡ್ ಮಾಡ್ಯಾರ ನೋಡ್ರಿ, ಫುಲ್ ಸ್ಟ್ರಾಂಗಾಗಿ ಬಿಲ್ಡ್ ಮಾಡ್ಯಾರ ಈ ಕೋಟೆನ. ಈ ಕೋಟೆನ ಕೆಲವೊಂದು ಕಡೆ ಬೆಟ್ಟ ಕೊರೆದು ಕೂಡ ಮಾಡ್ಯಾರ. ಸೊ ನಡಿ ನಾವು ಮುಂದೆ ಹೋಗೋ ನಿಂತೀಗ. ಈ ಕೋಟೆಗೆ ಮೇಲೆ ಬರ್ತಾ ಬರ್ತಾ ನಂಗೆ ಇಡೀ ಕೊಪ್ಪಳದ ಊರ ಕಾಣತೈತಿ. ಸೊ ಅಲ್ಲಿ ನೀವು ಒಂದು ಕೆರೆನ ಅಬ್ಸರ್ವ್ ಮಾಡ್ಬೋದು. ಕೆಳಗಡೆ ನಾವು ಬಂದಂತಹ ಮೇನ್ ಡೋರ್ ಐತಿ. ಸೊ ಅಲ್ಲೇ ಬಾವಿ ಐತಿ. ಈಗ ಆಲ್ರೆಡಿ ನಾನು ಹಾಫ್ ಈ ಕೋಟೆಗೆ ಬಂದೀನಿ, ಇನ್ನೊಂದು ಹಾಫ್ ಹೋಗ್ಬಿಟ್ರೆ ಈ ಕೋಟೆ ಕಂಪ್ಲೀಟ್ ಆಗಿಬಿಡ್ತೈತಿ. ಸೊ ಇಲ್ಲಿಂದ ಹೋಗ್ಬೇಕೀಗ. ಶ್ರೇಯ್ ನಡಿ. ಈ ಸ್ಟೆಪ್ಸ್ನ ನೀವು ಅಬ್ಸರ್ವ್ ಮಾಡ್ಬೋದು, ಇವು ಭಾಳ ಹೈಟ್ ಅದಾವೆ ಸ್ಟೆಪ್ಸ್. ಇಲ್ಲಿಂದ ಮೇಲ್ಗಡೆ ನೋಡಿದರೆ ಇದನ್ನು ನೀವು ವಾಚ್ ಟವರ್ ಅನ್ಕೋಬೋದು, ಬಟ್ ಇದು ವಾಚ್ ಟವರ್ ಅಲ್ಲ. ಸೊ ಇಲ್ಲಿಂದ ಹೋಗಾಕಿದ್ದ ದಾರಿ ಎನಿಮೀಸಿಗೆ ಕನ್ಫ್ಯೂಸ್ ಆಗ್ಬೇಕಂತೇಳಿ ಇದನ್ನು ವಾಚ್ ಟವರ್ ಥರ ಬಿಲ್ಡ್ ಮಾಡ್ಯಾರ, ಬಟ್ ಇದು ವಾಚ್ ಟವರ್ ಅಲ್ಲ. ಇಲ್ಲೂ ಕೂಡ ಅವಾಗಿನ ಕಾಲದೊಳಗೆ ಡೋರ್ ಇತ್ತಂತ, ಬಟ್ ಈಗ ಡೋರ್ ಇಲ್ಲ. ಸೊ ಡೋರ್ ಇತ್ತು ಅಂತ ಅನ್ನಕ ಈ ಥರ ಡೋರ್ ಕುತ್ಕೊಳಕ್ಕೆ ಹೋಲ್ ಇರ್ತಾವಲ್ಲ, ಆ ಹೋಲ್ ಅದಾವು. ಈ ಕಡೆನೂ ಐತಿ ಮತ್ತು ಈ ಕಡೆನೂ ಐತಿ ಆ ಹೋಲ್. ಇದನ್ನೇನು ನೀವು ಅಬ್ಸರ್ವ್ ಮಾಡಿ ನೋಡಾಕ್ತಿರಲ್ಲ, ಆ ಟೈಮ್ ಒಳಗೆ ಇಲ್ಲೇನಾದರೂ ದೀಪ ಅಥವಾ ಬೆಳಕಿಗೆ ಏನಾದರೂ ಇಡ್ತಿದ್ರು, ನೈಟ್ ಟೈಮ್ ಒಳಗೆ ಈ ಕೋಟೆ ಫುಲ್ ಕತ್ಲಾಗಬಾರ್ದಂತಂಥೇಳಿ. ಇಲ್ಲಿಂದ ಮೇಲೆ ಬಂದ ಮೇಲೆ ನಿಮಗೆ ಲೆಫ್ಟಿಗೆ ಒಂದು ಮತ್ತು ರೈಟಿಗೆ ಒಂದು ದಾರಿ ಸಿಗ್ತೈತಿ. ರೈಟಿಗೆ ನೀವೇನಾದರೂ ಹೋದರೆ ಇದು ವಾಚ್ ಟವರ್ಗೆ ಹೋಗ್ತೈತಿ, ಬಟ್ ಲೆಫ್ಟಿಗೆ ಹೋದರೆ ನಿಮಗೆ ಮೇನ್ ಪ್ಲೇಸಿಗೆ ಹೋಗ್ತೀವಿ ನಾವು. ಬಲಗಡೆ ಇರೋ ದಾರಿಯಿಂದ ಮೇಲೆ ಬಂದ ಮೇಲೆ ನಮಗೆ ಫಸ್ಟ್ಗೆ ಈ ಕುಡಿಯೋ ನೀರಿನ ಇನ್ನೊಂದು ಬಾವಿ ಸಿಗ್ತೈತಿ. ಸೊ ಇದು ಕೂಡ ಮಳೆ ಬಂದ್ರೆ ತುಂಬುವಂಥ ಬಾವಿ. ಈಗಲೂ ಕೂಡ ಇಲ್ಲಿ ನೀರು ಅದಾವೆ. ಕೆಳಗಿನ ಬಾವಿ ಒಳಗೆ ನೀರು ಇರಲಿಲ್ಲ, ಬಟ್ ಈ ಬಾವಿ ಒಳಗಂತೂ ಫುಲ್ ನೀರು ಅದಾವೆ. ಇದು ಕೂಡ ಕಸ ಕಡ್ಡಿ ಎಲ್ಲದರಿಂದ ತುಂಬ ಹೋಗ್ಬಿಟ್ಟೈತಿ. ನೀವಿಲ್ಲೇ ಅಬ್ಸರ್ವ್ ಮಾಡ್ಬೋದು, ಇದು ಒಂಥರ ಕಂಪೌಂಡ್ ಇದ್ದಂಗೆ ಸುತ್ತಲೂ ಎಲ್ಲ ಕಡೆ ಐತಿ ಕೋಟೆಗೆ ಮೇಲ್ಗಡೆ. ಇಲ್ಲಿಂದನ ಸೋಲ್ಜರ್ಸ್ನ ಕೆಳಗಿರೋ ಎನಿಮೀಸ್ನ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಬಿಸಿನೀರು ಅಥವಾ ಅವ್ರ ವೆಪನಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ರು. ನೀವೀಗ ಅಬ್ಸರ್ವ್ ಮಾಡ್ಬೋದು, ನಾವು ಆಗಲೇ ಕೆಳಗಡೆ ಬಂದ್ವಲ್ಲ, ಎಂಟ್ರೆನ್ಸ್ ಅದಲ್ಲಿ ಕಾಣತೈತಿ. ಸೊ ನೋಡಿರಿ ಯಾವ ಥರ ಆವಾಗಿನ ಕಾಲದೊಳಗೆ ಮೇಲಿಂದನ ಅವ್ರು ಕೆಳಗೆ ನೋಡುವಂಥ ಒಂದು ಟೆಕ್ನಾಲಜಿನ ಕಂಡು ಹಿಡ್ಕೊಂಡಿದ್ರಿ, ಅದು ಎಕ್ಸಾಕ್ಟಾಗಿ. ಸೊ ಇಲ್ಲಿಂದ ಇನ್ನೊಂದು ಸ್ವಲ್ಪ ಐತೆ ಕೋಟೆ, ಮೇಲೆ ಹೋಗ್ಬೇಕು ನಾವು ಅಷ್ಟೇ. ಇನ್ನೊಂದು 15 ಮಿನಿಟ್ಸ್ ಇರ್ಬೋದು ಅಷ್ಟೇ. ಕೋಟೆಯ ಫುಲ್ ಮೇಲ್ಗಡೆ ಬಂದಮೇಲೆ ನಮಗೆ ಈ ಥರ ಅರಮನೆ ಕಾಣ್ತೈತಿ. ಇಲ್ಲೇ ಅವಾಗಿನ ಕಾಲದೊಳಗೆ ರಾಜ ಮಹಾರಾಜರು ವಾಸಿಸ್ತಿದ್ರಂತ, ಬಟ್ ಈಗಂತೂ ಇದು ಕಂಪ್ಲೀಟಾಗಿ ಬಿದ್ದು ಹೋಗ್ಬಿಟ್ಟೈತಿ. ಇಲ್ಲೇ ಒಂದು ಏನೋ ರೂಮ್ ಟೈಪ್ ಐತಿ, ರೂಮಲ್ಲಿ ಇದು ಟೆಂಪಲ್ ಇದು. ಇಲ್ಲಿಂದ ನಾವು ಒಳಗಡೆ ಬಂದ ಮೇಲೆ ನಮಗೆ ಇಲ್ಲೇ ಇನ್ನೊಂದು ಟೆಂಪಲ್ ಸಿಗ್ತೈತಿ, ಮತ್ತು ಫುಲ್ ಮೇಲ್ಗಡೆ ನಮಗೆ ಇನ್ನೊಂದು ಬಾವಿ ಸಿಗ್ತೈತಿ ಇಲ್ಲೇ. ಸೊ ಇಲ್ಲೂ ಕೂಡ ನೀರು ಅದಾವು, ಮಳೆ ಬಂದಾಗ ಮೇಲಿಂದ ಹರಿದು ಇಲ್ಲಿ ಶೇಖರಣೆ ಆಗ್ತಾವೆ ನೀರು. ಇಲ್ಲೂ ಕೂಡ ಈ ಥರ ಈ ಕಂಪೌಂಡ್ ಥರ ಐತಿ. ಸೊ ಇದು ಕೂಡ ಒಂದು ಕಾಲದೊಳಗೆ ಅರಮನೆ ಟೈಪ್ ಇತ್ತು, ಇದು ಬಿದ್ದೋಗೈತಿ. ಸೊ ಫೈನಲ್ ಆಗಿ ನಾವು ಅಲ್ಲಿ ಹೋಗ್ಬೇಕೀಗ. ದಾರಿ ಐತಿಲ್ಲ ಅಲ್ಲಿಂದ ಹೋಗಕ್ಕೆ ಆ ಸ್ಟೆಪ್ಸಿಗೆ? ಹಾಂ ದಾರಿ ಐತಿ. ಭಾಳ ಹುಡುಕಿದ್ವಿಪ್ಪ, ದಾರಿನ ಸಿಗಲಿಲ್ಲ. ಹಾಂ ಇದಕ್ಕಿಂತ ನಾನು ಮಧುಗಿರಿಗೆ ಹೋಗಿದ್ದೆ ನೋಡ, ಮಧುಗಿರಿ ಕೋಟೆ, ಅದು ಭಾಳ ದೊಡ್ಡದೈತಿ. ಸಾವನ್ ದುರ್ಗ ಅಂತ ಐತಿ, ಅದಕ್ಕಿಂತ ಅದು ದೊಡ್ಡದೈತಿ ಮಧುಗಿರಿಗಿಂತನೂ. ಸೊ ಸಂಡೇ ಅಷ್ಟೇ ಅಂತಿಲ್ಲ ಭಾಳಷ್ಟು ಜನ ಬರೋದು. ನಾನು ಸಾಟರ್ಡೆ ಬಂದೇನಿ, ಸೊ ದಿವಾಲಿದ ಹಾಲಿಡೇ ಇತ್ತಲ್ಲ. ಇದು ಕೊಪ್ಪಳ ಕೋಟೆಯ ಲಾಸ್ಟ್ ಡೋರ್ ಇದೆ ಮೇಲಿಂದ. ಇಲ್ಲೇ ಒಳಗಡೆ ಭಾಳಷ್ಟು ಶಿಲಾಶಾಸನಗಳು ಅದಾವಂತ, ಬಟ್ ನಾನಂತರೂ ಭಾಳ ಹುಡುಕಾತೀನಿ. ಸುಮಾರು 35 ಅದಾವಂತ, ಬಟ್ ನನಗಂತೂ ಇದುವರೆಗೂ ಒಂದು ಸಿಕ್ಕಿಲ್ಲ. ಅದನ್ನು ಹುಡ್ಕಾಕತ್ತೇನೆ ನಾನು. ಒನ್ ಅವರ್ ಹುಡುಕಿದ ಮೇಲೆ ನನಗೆ ಫೈನಲ್ ಆಗಿ ಒಂದು ಶಿಲಾಶಾಸನ ಸಿಕ್ಕಿದೆ. ಸೊ ನೀವು ಕೂಡ ಅಬ್ಸರ್ವ್ ಮಾಡಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಒಂದು ಶಿಲಾಶಾಸನ ಐತಿ.
ಕನ್ನಡದಾಗೂ ಇಲ್ಲ ಹಿಂದಿದಾಗೂ ಇಲ್ಲ ಬೇರೆ ಭಾಷೆದಾಗ ಐತಿ ಏನು ಕಾಣತೀನಿ ಇಲ್ಲ ಅದು. ಹಾಂ, ಏನು ಕಾಣತ್ತಿಲ್ಲ. ಮೇ ಬಿ ಅದನ್ನೇನೋ ಹಾಳು ಮಾಡ್ಯಾರ ಶ್ರೇಯು. ಸುಮಾರು 35 ಶಿಲಾಶಾಸನಗಳು ಈ ಕೋಟೆ ಒಳಗೆ ಅದಾವಂತ. ಬಟ್ ನಮಗೆ ಕಾಣಿಸಿದ್ದು ಇದೊಂದು ಶಿಲಾಶಾಸನ. ಸೊ ಇದು ಕೂಡ ಕಂಪ್ಲೀಟಾಗಿ ಹಾಳಾಗೈತಿ. ಫೈನಲ್ ಆಗಿ ನಾನು ಈ ಕೋಟೆ ನೋಡಿಕೊಂಡೆ. ಬರ್ರಿ ನಿಮಗೆ ಕೆಳಗಡೆ ಸಿಗ್ತೇನಂತ. ಇದು ನನ್ನ ಕೊಪ್ಪಳ ಕೋಟೆಯ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ. ವಿಡಿಯೋ ಹೆಂಗೈತೆ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.